ದೇಶದಲ್ಲಿ ಹಿಂದೂಗಳಿಗೆ ಸರಿಯಾದ ವಾತಾವರಣವಿಲ್ಲ. ಹಿಂದೂಗಳಿಗೆ ಉಳಿವಿಗೆ ಎಲ್ಲರೂ ಕೈ ಜೋಡಿಸಿ ಎಂದು ಶೃಂಗೇರಿ ಸ್ವಾಮೀಜಿಯವರು ಹೇಳಿದರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಆಗ್ತಾ ಇರುವ ದೌರ್ಜನ್ಯವನ್ನ ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು. ಬಾಂಗ್ಲಾ ಸಂವಿಧಾನಕ್ಕೆ ಅಲ್ಲಿಯ ಜನರು ಬದ್ಧರಾಗಿಲ್ಲ. ಇದೇ ಗಲಾಟೆ ಶಿವಮೊಗ್ಗದಲ್ಲಿ ಆಗಿದ್ರೆ ಎಲ್ಲಾ ಹಿಂದೂಗಳ ಒಟ್ಟಾಗಿ ಹಿಂಸೆಯನ್ನ ತಡಿತಾ ಇದ್ರು ಎಂದು ಮಾತನಾಡಿದರು. ವಿಶ್ವ ಶಾಂತಿ ಬಯಸುವ ಹಿಂದೂ ಜಗತ್ತಿನೆಲ್ಲೆಡೆ ಸುರಕ್ಷಿತವಾಗಿರಲಿ. ಹಿಂದೂ ಒಬ್ಬ ಎಲ್ಲೇ ಇದ್ದರೂ ಹಿಂದೂ ಹಿಂದೂ ಬಾಂಗ್ಲಾ ಹಿಂದೂಗಳನ್ನು ಬಾಂಗ್ಲಾ ಹಿಂದೂಗಳೇ ಭಾರತ್ ಮಾತಾ ಕೀ ಭಾರತ್ ಬೇಕು. ಅವರಿಗೆ ಸಾಂತ್ವನವನ್ನ ಹೇಳುವಂತಗಳ ಪ್ರಮುಖರು ದೇಶದಲ್ಲಿ ನಡೆಯುತ್ತಿರುವ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ, ಬಾಂಗ್ಲಾದಲ್ಲಿ ನಡೆಯುತ್ತಿರುವ ಸಾಧು ಸಂತರ ಮೇಲಿನ ದೌರ್ಜನ್ಯಕ್ಕೆ ವಿರಾಜಮಾನರಾಗಿ ವಿಜೃಂಭಿಸುತ್ತಿರುವ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಆದರೆ ಅದು ಆಶ್ಚರ್ಯಕರವಾಗಿದೆ. ಯಾಕೆ ಆಶ್ಚರ್ಯಕರವಾಗಿದೆ ಅಂತಂದರೆ, ಬಾಂಗ್ಲಾದೇಶದ ಸಂವಿಧಾನದಲ್ಲಿಯೂ ಕೂಡ ಎಲ್ಲ ಮತ ಪಂಥ ರಿಲಿಜನ್ ಅಂತ ಏನು ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ, ಅದನ್ನು ಅವರು ಸ್ವತಂತ್ರವಾಗಿ ಆಚರಿಸಲಿಕ್ಕೆ ಅವಕಾಶ ಇದ್ದಂತಹ ಸಂವಿಧಾನ ಬಾಂಗ್ಲಾದೇಶದ ಸಂವಿಧಾನ. ಆರ್ಟಿಕಲ್ 41 ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಆರ್ಟಿಕಲ್ 41 ಬಾಂಗ್ಲಾದೇಶದ ಸಂವಿಧಾನದಲ್ಲಿ ಆರ್ಟಿಕಲ್ 41 ಈ ಅವಕಾಶವನ್ನು ಅದರ ಪ್ರಜೆಗಳಿಗೆ ಕೊಡ್ತದೆ. ಆದರೆ ನಂತರದ ಕಾಲದಲ್ಲಿ ಬಾಂಗ್ಲಾದೇಶಕ್ಕೆ ಇಸ್ಲಾಮನ್ನು ಸ್ಟೇಟ್ ರಿಲಿಜಿಯನ್ ಆಗಿ ಕೆಲವರು ತಂದರು. ಆ ಸ್ಟೇಟ್ ರಿಲಿಜಿಯನ್ ಆಗಿ ಇಸ್ಲಾಮನ್ನು ಸ್ವೀಕರಿಸಿದ ನಂತರ ಬಾಂಗ್ಲಾದೇಶದ ಉಚ್ಚ ನ್ಯಾಯಾಲಯ 2005ನೇ ಇಸ್ವಿಯಲ್ಲಿ ಮತ್ತು 2010ನೇ ಇಸ್ವಿಯಲ್ಲಿ ಅದನ್ನು ಹೊಡೆದು ಹಾಕ್ತು. ಸ್ಟೇಟ್ ರಿಲಿಜಿಯನ್ ಆಗಿ ಒಂದು ಮತವನ್ನು ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅದನ್ನು ಆ ಸ್ಟೇಟ್ ರಿಲಿಜನ್ ಇಸ್ಲಾಂ ಅನ್ನೋ ಹೆಸರನ್ನು ತೆಗೆದುಹಾಕಿ, ಅಲ್ಲಾ ಅನ್ನೋ ಹೆಸರನ್ನು ತೆಗೆದುಹಾಕಿ ಕ್ರಿಯೇಟರ್ ಅನ್ನೋ ಶಬ್ದವನ್ನು ಬಳಸಿ ಮತ್ತೆ ಒಳಗೆ ತರುವಂಥ ಪ್ರಯತ್ನ ಆಯಿತು. ಈ ರೀತಿ ಪ್ರಯತ್ನಗಳು ನಡೆದಿದ್ರೂ ಕೂಡ ಮೂಲಭೂತವಾಗಿ ಬಾಂಗ್ಲಾದೇಶದ ಸಂವಿಧಾನ ಇಸ್ಲಾಮೇತರ ಎಲ್ಲ ಮತಪಂಥಗಳಿಗೂ ಕೂಡ ಸ್ವತಂತ್ರವಾಗಿ ತಮ್ಮ ತಮ್ಮ ಆಚರಣೆಗಳನ್ನು ನಡೆಸುವಂತಹ ಸ್ವಾತಂತ್ರ್ಯವನ್ನು ಒದಗಿಸಿಕೊಡ್ತದೆ. ಹಾಗಿದ್ದಾಗಿಯೂ ಅಂದರೆ ಸಾಂವಿಧಾನಿಕವಾಗಿ ಮತ ಸ್ವಾತಂತ್ರ್ಯ ಅಥವಾ ಧರ್ಮ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಇದ್ದಾಗಿಯೂ ಕೂಡ ಈ ರೀತಿಯಾದಂಥ ಘಟನೆಗಳು ನಡೀತವೆ ಅಂತಂದರೆ ಇದು ಸಂವಿಧಾನ ವಿರೋಧಿಯಾದಂಥ ಒಂದು ಚಟುವಟಿಕೆ ಆ ದೇಶದಲ್ಲಿ ನಡೀತಾ ಇದೆ. ಹೀಗೆ ಒಂದು ದೇಶದ ಬಹುದೊಡ್ಡ ಸಮಾಜ ಸಂವಿಧಾನಕ್ಕೆ ವಿರುದ್ಧವಾಗಿ ತಮ್ಮದೇ ದೇಶದಲ್ಲಿರುವಂಥ ಮತ್ತೊಂದು ಜನಾಂಗದ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ರೂ ಕೂಡ ಆ ದೇಶದ ಸಂವಿಧಾನವನ್ನು, ಲಾ ಆ್ಯಂಡ್ ಆರ್ಡರನ್ನು ಕಾಪಾಡಬೇಕಾದಂಥ ಆ ಸರ್ಕಾರ ಅದನ್ನು ನೋಡಿಕೊಂಡು ಸುಮ್ಮನೆ ಇದೆಯೋ ಅಥವಾ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆಯೋ ಅನ್ನುವಂಥ ಒಂದು ಸಂಶಯ ಮೂಡ್ತದೆ. ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತಾದರೆ ಅದು ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಅಂತಲೇ ಆಗ್ತದೆ. ಹಾಗೆ ಸರ್ಕಾರವೇ ಸಂವಿಧಾನ ವಿರುದ್ಧವಾದಂಥ ಒಂದಿಷ್ಟು ಮಾರಣ ಹೋಮಗಳನ್ನು ಮಾಡಿಸ್ತಾ ಇದೆ ಅಂತಾದರೆ ಆ ದೇಶದ ಆ ಸರ್ಕಾರವನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಯಾರು ಮಾಡಬೇಕು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ಇದು ಕೇವಲ ಕೆಲವರು ಮತೀಯ ವಿದ್ವೇಷವನ್ನು ಹೊಂದಿದಂತಹ ಕೆಲವು ಸಂಘಟನೆಗಳು ಮಾಡ್ತಾ ಇರುವಂತಹ ಕೆಲಸ ಅಲ್ಲ. ಇದೇ ಶಿವಮೊಗ್ಗ ನಗರದಲ್ಲೇ ತಗೊಳ್ಳೋಣ. ಸಂವಿಧಾನಕ್ಕೆ ವಿರುದ್ಧವಾಗಿ ಇಲ್ಲಿ ಏನಾದರೂ ನಡೆದರೆ ಇಲ್ಲಿ ಅದು ನಿಲ್ಲಿಸ್ತಾರೋ ಇಲ್ಲೋ ಸರ್ಕಾರದವರು. ಎನ್ಫೋರ್ಸ್ಮೆಂಟ್ ಅನ್ನುವಂಥದ್ದು ಒಂದು ಇದ್ದೇ ಇರ್ತದೆ. ಅಡ್ಮಿನಿಸ್ಟ್ರೇಷನು, ಎನ್ಫೋರ್ಸ್ಮೆಂಟ್ ಇದೆಲ್ಲ ಇದ್ದೇ ಇರ್ತದೆ. ಅಂಥದ್ದು ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಅದರ ಅರ್ಥ ಏನು ಅಂದರೆ ಸರ್ಕಾರವೇ ಅದನ್ನು ಮಾಡಿಸ್ತಾ ಇದೆ ಅಂತ ಅರ್ಥ. ಹಾಗೆ ಅದನ್ನು ಮಾಡಿಸ್ಲಿಕ್ಕೆ ಅದಕ್ಕೆ ಹಿಂದೆ ಅನೇಕ ಕಾರಣಗಳಿವೆ. ಆರ್ಥಿಕ ಕಾರಣಗಳಿರ್ಬೋದು, ಜಿಯೋ ಪೊಲಿಟಿಕಲ್ ಕಾರಣಗಳಿರಬಹುದು. ಅವೆಲ್ಲವನ್ನು ಗಮನಿಸಿ
ಹಿಂದೂಗಳ ರಕ್ಷಣೆಯನ್ನು ಮಾಡಬೇಕು ಅನ್ನುವಂಥದ್ದು ವೈಶ್ವಿಕ ಸಮಾಜದ ಅಗತ್ಯವಾಗಿ ಅವರಿಗೆ ಕಾಣುವುದಿಲ್ಲ. ಯಾಕಂದರೆ ಅವರ ಪ್ರಾಥಮಿಕತೆಗಳು ಅವರ ಪ್ರಯಾರಿಟಿಗಳು ಬೇರೆ ಇರ್ತವೆ. ಆದರೆ ಹಿಂದೂಗಳ ಹಿತರಕ್ಷಣೆಯನ್ನು ಮಾಡಬೇಕಾದಂಥ ಪ್ರಯಾರಿಟಿ ಯಾರಿಗಿರ್ತದೆ ಅಂತಂದರೆ ಅದು ಹಿಂದೂ ದೇಶವಾಗಿರುವಂಥ ಭಾರತಕ್ಕೆ ಮಾತ್ರ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಯಾವ ರಾಜತಾಂತ್ರಿಕ ಕೆಲಸಗಳನ್ನು ಮಾಡಬೇಕಾಗಿದೆಯೋ, ಮೊದಲನೇದಾಗಿ ಇಲ್ಲಿಂದ ಸರಕುಗಳ ರಫ್ತನ್ನು ಇಲ್ಲಿಂದ ಭಾರತದಿಂದ